ಇದು ಓಪೋ ರಿನೋ 16. ಇವತ್ತು ನಾವು ಡೀಟೇಲ್ ಆಗಿ ಹಾನೆಸ್ಟ್ಲಿ ರಿನೋ 16 ಬಗ್ಗೆ ಮಾತಾಡೋಣ. ಈ ಫೋನ್ ಬಗ್ಗೆ ನನಗೆ ಏನನ್ನಿಸ್ತು, ನೀವು ಇದನ್ನ ತಗೋಬೋದಾ ಬೇಡವಾ, ಮತ್ತೆ ಇದು ವರ್ತ್ ಇದೆಯಾ ಇಲ್ವಾ ಎಲ್ಲನೂ ಸಹ ಇವತ್ತಿನ ವಿಡಿಯೋಲಿ ನಾನು ಹೇಳ್ತಾ ಇದ್ದೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ, ಯಾಕಂದ್ರೆ ಪ್ರತಿ ಸೆಕ್ಷನ್ ಅಲ್ಲೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಯಾವುದು ಸಹ ಮಿಸ್ ಮಾಡ್ಕೋಬೇಡಿ. ಹಾಗೆ ಒಂದು ವಿಷಯ ಹೇಳಬೇಕು, ಈ ಫೋನ್ ಲಾಂಚ್ ಆಗೋದಕ್ಕೂ ಮುಂಚೆನೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು, ಹಾಗಾಗಿ ಇದರ ಎಕ್ಸಾಕ್ಟ್ ಪ್ರೈಸಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ. ಆದ್ರೆ ಬಾಕ್ಸ್ ಮೇಲೆ ಇರೋ ಪ್ರೈಸ್ ಟ್ಯಾಗ್ ನ ನೋಡಿದ್ರೆ ಇದು ಅರೌಂಡ್ 60,000 ಇಂದ 65,000 ರೇಂಜ್ ಅಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ಸುತ್ತೆ. ಸರಿಯಾದ ಒಂದು ಅಫಿಷಿಯಲ್ ಇನ್ಫಾರ್ಮೇಶನ್ ಸಿಕ್ತು ಅಂತ ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ಫೋನ್ ನಮ್ಮ ರಾಜಾಜಿನಗರ್ 6 ಬ್ಲಾಕ್ ಅಲ್ಲಿ ಇರೋ ಕಲರ್ಸ್ ಮೊಬೈಲ್ಸ್ ಅವರು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಬೆಸ್ಟ್ ಆಫರ್ಸ್ ಜೊತೆಗೆ ಬೆಸ್ಟ್ ಡಿಸ್ಕೌಂಟ್ಸ್ ಕೂಡ ಕೊಡ್ತಾರೆ. ಈ ಶಾಪ್ ನ ಲೊಕೇಶನ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಮೊದಲನೇದಾಗಿ ಇದರ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಬಾಕ್ಸ್ ಮೇಲೆನೆ ಇದರ ಒಂದು ಯುನೀಕ್ ಡಿಸೈನ್ ಹಿಂಟ್ ನ ಕೊಟ್ಟಿದ್ದಾರೆ. ಬಾಕ್ಸ್ ಅಲ್ಲಿ ನಮಗೆ ಫೋನ್ ಜೊತೆಗೆ ಒಂದು ಬ್ಯಾಕ್ ಕವರ್ ಸಿಗುತ್ತೆ, ಆದ್ರೆ ಈ ಕವರ್ ಸಾಫ್ಟ್ ಕವರ್ ಅಲ್ಲ, ಇದರ ಬಿಲ್ಡ್ ಕ್ವಾಲಿಟಿ ಸ್ವಲ್ಪ ಹಾರ್ಡ್ ಆಗಿದೆ ಮತ್ತೆ ಪ್ರೀಮಿಯಂ ಫೀಲ್ ನ ಕೊಡುತ್ತೆ. ಇದ್ರ ಜೊತೆಗೆ ಕೆಲವು ಡಾಕ್ಯುಮೆಂಟೇಶನ್ ಪೇಪರ್ ಸಿಗುತ್ತೆ, 80 ವ್ಯಾಟ್ ಚಾರ್ಜರ್ ಸಿಗುತ್ತೆ, ಟೈಪ್ ಎ ಟು ಟೈಪ್ ಸಿ ಕೇಬಲ್ ಸಿಗುತ್ತೆ, ಸಿಮ್ ಎಜೆಕ್ಟರ್ ಟೂಲ್ ಕೂಡ ಇದೆ. ಅಂದ್ರೆ ಫೋನ್ ಪರ್ಚೇಸ್ ಮಾಡಿದ್ಮೇಲೆ ನೀವು ಏನು ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯ ಇರೋದಿಲ್ಲ, ಎಲ್ಲ ಎಸೆನ್ಷಿಯಲ್ ಆಕ್ಸೆಸರೀಸ್ ಬಾಕ್ಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ನಾವು ಇದರ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ, ಇದರ ಡಿಸೈನ್ ಅಂತೂ ನಿಜವಾಗ್ಲೂ ಪ್ರೀಮಿಯಂ ಆಗಿದೆ. ನೀವು ರೀನೋ 15 ಸೀರೀಸ್ ನೋಡಿದ್ರೆ ಕ್ಯಾಮ್ರಾ ಮಾಡ್ಯೂಲ್ ಡಿಸೈನ್ ಆಲ್ಮೋಸ್ಟ್ ಸೇಮ್ ಆಗಿದೆ ಅಂತ ಅನ್ನಿಸ್ತು, ಯಾಕಂದ್ರೆ ಈ ತರ ಸಿಂಪಲ್ ಕ್ಯಾಮ್ರಾ ಮಾಡ್ಯೂಲ್ ಈಗ ಟ್ರೆಂಡ್ ಅಲ್ಲಿ ಇದೆ. ಆದ್ರೆ ಇದರಲ್ಲಿ ಒಂದು ಹೊಸ ಯೂನಿಕ್ 3D ಪ್ಲಾನೆಟ್ ಡಿಸೈನ್ ನ ಕೊಟ್ಟಿದ್ದಾರೆ. ಇದು ಬೇರೆ ಫೋನ್ಸ್ ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ. ಫೋನ್ ನ ಶೇಕ್ ಮಾಡಿದಾಗ ಆ ಡಿಸೈನ್ ಅಲ್ಲಿ ಒಂದು ಸಬ್ಟಲ್ ಮೂವ್ಮೆಂಟ್ ಎಫೆಕ್ಟ್ ಕೂಡ ಸಿಗುತ್ತೆ, ಇದು ಸಹ ನೋಡೋದಕ್ಕೆ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಆದ್ರೆ ಒಂದು ನೆಗೆಟಿವ್ ಪಾಯಿಂಟ್ ಹೇಳಬೇಕು ಅಂತ ಅಂದ್ರೆ, ಇದರ ಗ್ಲಾಸ್ ಬ್ಯಾಕ್ ಮೇಲೆ ಫಿಂಗರ್ ಪ್ರಿಂಟ್ಸ್ ತುಂಬಾ ಜಾಸ್ತಿ ಬೀಳುತ್ತೆ. ಹಾಗಾಗಿ ನೀವು ಯಾವಾಗ್ಲೂ ಒಂದು ಕ್ಲೀನಿಂಗ್ ಕ್ಲಾತ್ ಜೊತೆಗೆ ಇಟ್ಕೋಬೇಕಾಗುತ್ತೆ ಅಥವಾ ಬ್ಯಾಕ್ ಕವರ್ ಹಾಕಿ ನೀವು ಯೂಸ್ ಮಾಡಬೇಕಾಗುತ್ತೆ. ಇದರ ಫ್ರೇಮ್ ಅಲ್ಯೂಮಿನಿಯಂ ಆಗಿದೆ ಮತ್ತೆ ಬ್ಯಾಕ್ ಸೈಡ್ ಅಲ್ಲಿ ಗ್ಲಾಸ್ ಫಿನಿಶಿಂಗ್ ಸಿಗುತ್ತೆ. ಇದರಿಂದ ಫೋನ್ ಹೋಲ್ಡ್ ಮಾಡಿದಾಗ ಸಾಲಿಡ್ ಮತ್ತೆ ಸ್ಟರ್ಡಿ ಫೀಲ್ ಬರುತ್ತೆ. ಹಾಗೆ ಇದು 194 ಗ್ರಾಮ್ಸ್ weight ಇದೆ ಮತ್ತೆ ಕವರ್ ಜೊತೆಗೆ ನಾವು ಟೆಸ್ಟ್ ಮಾಡಿದಾಗ 218 ಗ್ರಾಮ್ಸ್ ಬಂತು. ಇದರಲ್ಲಿ 6700 mAh ದೊಡ್ಡ ಬ್ಯಾಟ್ರಿ ಇದ್ರೂ ಸಹ ಫೋನ್ ವೇಟ್ ಅಂತೂ 200 ಗ್ರಾಮ್ಸ್ ಗಿಂತ ಕಡಿಮೆ ಇರೋದು ಇಂಪ್ರೆಸಿವ್ ಇಂಜಿನಿಯರಿಂಗ್ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂತಂದ್ರೆ, ಈ ಕವರ್ ಆ 3D ಪ್ಲಾನೆಟ್ ಡಿಸೈನ್ ಇನ್ನೂ ಜಾಸ್ತಿ ಪ್ರೀಮಿಯಂ ಆಗಿ ಕಾಣಿಸುತ್ತೆ. ಯಾಕಂದ್ರೆ ಓಪೋ ಈ ಕವರ್ ಡಿಸೈನ್ ನ ಫೋನ್ ಡಿಸೈನ್ ಗೆ ಮ್ಯಾಚ್ ಮಾಡಿ ಸ್ಪೆಸಿಫಿಕಲಿ ಇದು ಡಿಸೈನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹಾಗೆ ಈ ಫೋನ್ ನಮ್ಗೆ 3 ಕಲರ್ಸ್ ಅಲ್ಲಿ ಸಿಗ್ತಾ ಇದೆ, ಸ್ಟಾರಿ ವೈಟ್, ಸ್ಟೀಲರ್ ಪರ್ಪಲ್, ಟ್ವಿಲೈಟ್ ವೈಲೆಟ್. ಈ 3 ಕಲರ್ಸ್ ಕೂಡ ಚೆನ್ನಾಗಿದೆ. ಆದ್ರೆ ಈ ಸ್ಟಾರಿ ವೈಟ್ ಕಲರ್ ಮತ್ತೆ ಸ್ಟೀಲರ್ ಪರ್ಪಲ್ ಅಲ್ಲಿ ಮಾತ್ರ ಈ ಡಿಫ್ರೆಂಟ್ ಡಿಸೈನ್ ನೋಡೋದಕ್ಕೆ ಸಿಗುತ್ತೆ. ಟ್ವಿಲೈಟ್ ವೈಲೆಟ್ ಅಲ್ಲಿ ಸಿಂಪಲ್ ಪ್ಲೇನ್ ಡಿಸೈನ್ ಸಿಗುತ್ತೆ. ಇದಕ್ಕೆ IP69K ರೇಟಿಂಗ್ ಸಿಗುತ್ತೆ, ಅಂದ್ರೆ ಹೈ ಪ್ರೆಷರ್ ವಾಟರ್ ಇದ್ರೂ ಸಹ ಈ ಫೋನ್ಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ರೀನೋ 15 ಗಿಂತ ಈ ಫೋನ್ ಬಿಲ್ಡ್ ಕ್ವಾಲಿಟಿ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗಿದೆ ಅಂತ ನಾವು ಹೇಳ್ಬೋದು. ಪೋರ್ಟ್ಸ್ ಮತ್ತೆ ಬಟನ್ಸ್ ಬಗ್ಗೆ ಮಾತಾಡೋದಾದ್ರೆ, ರೈಟ್ ಸೈಡ್ ಅಲ್ಲಿ ಪವರ್ ಬಟನ್ ಇದೆ, ವಾಲ್ಯೂಮ್ ರಾಕರ್ ಸಿಗುತ್ತೆ, ಬಾಟಮ್ ಅಲ್ಲಿ ಸ್ಪೀಕರ್ ಗ್ರಿಲ್, ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್, ಮೈಕ್ರೋಫೋನ್ಸ್ ಮತ್ತೆ ಸಿಮ್ ಕಾರ್ಡ್ ಟ್ರೇ ಸಿಗುತ್ತೆ. ಇದು ಡ್ಯೂಯಲ್ ನ್ಯಾನೋ ಸಿಮ್ ಕಾರ್ಡ್ ಸ್ಲಾಟ್ ಆಗಿದೆ, 2 ಸಿಮ್ ಹಾಕ್ಬೋದು, ಆದ್ರೆ ಇದರಲ್ಲಿ ಮೆಮೊರಿ ಕಾರ್ಡ್ ಸಪೋರ್ಟ್ ಸಿಗೋದಿಲ್ಲ. ಲೆಫ್ಟ್ ಸೈಡ್ ಅಲ್ಲಿ ಒಂದು ಇಂಟ್ರೆಸ್ಟಿಂಗ್ ಫೀಚರ್ ಸಿಗುತ್ತೆ, ಐಫೋನ್ ತರ ಒಂದು ಸ್ನ್ಯಾಪ್ ಕೀ ಕೊಟ್ಟಿದ್ದಾರೆ. ಈ ಬಟನ್ ಪ್ರೆಸ್ ಮಾಡಿ ಫೋನ್ ನ ಸೈಲೆಂಟ್ ಮೋಡ್ ಅಲ್ಲಿ ಇಡಬಹುದು ಅಥವಾ DND ಮೋಡ್ ಗೆ ಸ್ವಿಚ್ ಮಾಡಬಹುದು ಅಥವಾ ಎಮರ್ಜೆನ್ಸಿಯಲ್ಲಿ ಫ್ಲಾಶ್ ಲೈಟ್ ನ ಆನ್ ಮಾಡಬಹುದು. ಇದು ಹೊಸ ಫೀಚರ್ ಅಲ್ಲ, ಓಪೋನ Find X ಸೀರೀಸ್ ಅಲ್ಲೂ ಕೂಡ ಇದೆ, ಆದ್ರೆ ಇದು ಯೂಸ್ಫುಲ್ ಫೀಚರ್ ಅಂತ ಹೇಳ್ಬೋದು. ಟಾಪ್ ಸೈಡ್ ಅಲ್ಲಿ IR ಬ್ಲಾಸ್ಟರ್ ಸಿಗುತ್ತೆ. ಈ ಫೋನ್ ಮೇಲೆ ನಿಮ್ಗೆ ಡ್ಯೂಯಲ್ ಸ್ಪೀಕರ್ ಸಿಗುತ್ತೆ. ಇದರ ಸ್ಪೀಕರ್ಸ್ ಲೌಡ್ ಆಗಿದೆ, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ, ಬೇಸ್ ಕೂಡ ಫೀಲ್ ಆಗುತ್ತೆ, ಕ್ಲಾರಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇದರ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಇದರಲ್ಲಿ 6.32 ಇಂಚಸ್ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಸಿಗುತ್ತೆ. ಸೈಜ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ, ಕೈಯಲ್ಲಿ ಹೋಲ್ಡ್ ಮಾಡೋದಕ್ಕೆ ಇದು ಈಸಿ ಆಗಿದೆ. HDR10+ ಸಪೋರ್ಟ್ ಇದೆ, 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಹಾಗಾಗಿ ಸ್ಕ್ರೋಲಿಂಗ್, ಆನಿಮೇಷನ್ಸ್ ಎಲ್ಲ ಸಹ ಸ್ಮೂತ್ ಆಗಿ ಇರುತ್ತೆ. ನಾವು ಇದನ್ನ ಔಟ್ಡೋರ್ ಸನ್ಲೈಟ್ ಅಲ್ಲಿ ಸ್ಪೆಸಿಫಿಕಲಿ ನಾವು ಟೆಸ್ಟ್ ಮಾಡಿದ್ವಿ. ಇದರ HBM ಬ್ರೈಟ್ನೆಸ್ 1800 ನೈಟ್ಸ್ ಇದೆ, ಅಂದ್ರೆ ಔಟ್ಡೋರ್ ವಿಸಿಬಿಲಿಟಿ ಬಗ್ಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ. ಡೈರೆಕ್ಟ್ ಸನ್ಲೈಟ್ ಅಲ್ಲೂ ಕೂಡ ಇದು ಸ್ಕ್ರೀನ್ ಕ್ಲಿಯರ್ ಆಗಿ ವಿಸಿಬಲ್ ಆಗಿರುತ್ತೆ. ಯೂಟ್ಯೂಬ್ ಕಂಟೆಂಟ್ಸ್ ನೋಡುವಾಗ ಯಾವುದೇ ಲ್ಯಾಗ್ ಆಗೋದಿಲ್ಲ ಮತ್ತೆ ಕಲರ್ಸ್ ವೈಬ್ರೆಂಟ್ ಆಗಿ ಬರುತ್ತೆ.
ಕಾಂಪ್ಯಾಕ್ಟ್ ಸೈಜ್ ಇರೋದ್ರಿಂದ ನಿಮಗೆ ಲೈಟ್ ವೈಟ್ ಜೊತೆಗೆ ಪ್ರೀಮಿಯಂ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಓವರ್ ಆಲ್ ಹೇಳಬೇಕು ಅಂತ ಅಂದ್ರೆ ಡಿಸೈನ್ ಮತ್ತೆ ಡಿಸ್ಪ್ಲೇ ಎರಡು ನನಗೆ ಪ್ರೀಮಿಯಂ ಅಂತ ಅನ್ನಿಸ್ತು. ನೆಕ್ಸ್ಟ್ ನಾವು ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಇದೇ ಸ್ವಲ್ಪ ಕಾಂಟ್ರವರ್ಷಿಯಲ್ ಪಾಯಿಂಟ್ ಅಂತ ಹೇಳ್ಬೋದು. ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 7 Gen 4 ಚಿಪ್ಸೆಟ್ ಸಿಗುತ್ತೆ. ಇದು 4nm ಪ್ರೊಸೆಸರ್ ಆಗಿದೆ. ನಾವು ಅಂತು ಸ್ಕೋರ್ ಬೆಂಚ್ ಮಾರ್ಕ್ ಟೆಸ್ಟ್ ಕೂಡ ಮಾಡಿದ್ವಿ. 3 ಸಲ ಟೆಸ್ಟ್ ಮಾಡಿದ್ರು ಸಹ ಅರೌಂಡ್ 14 ಲ್ಯಾಕ್ ಸ್ಕೋರ್ ಮಾತ್ರ ಬಂತು. ಇದು ಸ್ವಲ್ಪ ಕಡಿಮೆ ಅಂತ ಅನ್ನಿಸ್ತು. ಯಾಕಂದ್ರೆ ರೀನೋ ಸೀರೀಸ್ ಮೊದಲು ಗೇಮಿಂಗ್ ಮತ್ತೆ ಕ್ಯಾಮ್ರಾ ಎರಡಕ್ಕೂ ಫೇಮಸ್ ಆಗಿತ್ತು. ಆದ್ರೆ ಈ ಜನರೇಷನ್ ಅಲ್ಲಿ ಪ್ರೊಸೆಸರ್ ಕಡೆ ಓಪೋ ಸ್ವಲ್ಪ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಜೊತೆಗೆ LPDDR5X ರ್ಯಾಮ್ ಸಿಗುತ್ತೆ ಮತ್ತೆ UFS 3.1 ಸ್ಟೋರೇಜ್ ಸಿಗುತ್ತೆ. UFS 4.1 ಇದ್ದಿದ್ರೆ ಇನ್ನೂ ಬೆಟರ್ ಆಗಿ ಇರ್ತಾ ಇತ್ತು. ಆದ್ರೆ UFS 3.1 ಕೂಡ ಡೈಲಿ ಯೂಸೇಜ್ಗೆ ಓಕೆ. ಇನ್ನು ನಾವು ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ ನಾವು BGMI ಡೌನ್ಲೋಡ್ ಮಾಡಿ ಸ್ಪೆಸಿಫಿಕಲಿ ನಾವು ಇದನ್ನ ಟೆಸ್ಟ್ ಮಾಡಿದೀವಿ. ಎಷ್ಟು FPS ಸಿಗುತ್ತೆ ಮತ್ತೆ ಯಾವ್ದಾದ್ರು ಲ್ಯಾಗ್ ಇಶ್ಯೂಸ್ ಬರುತ್ತಾ ಅಂತ ನೋಡೋದಕ್ಕೆ. ಈ ಸ್ನ್ಯಾಪ್ಡ್ರಾಗನ್ 7 Gen 4 ಪ್ರೊಸೆಸರ್ 120 FPS ಸಪೋರ್ಟ್ ಮಾಡುತ್ತೆ. ಆದ್ರೆ ಓಪೋ ಈ ರೀನೋ 16 ಅಲ್ಲಿ ಕೇವಲ 90 FPS ಆಪ್ಷನ್ ಮಾತ್ರ ಕೊಟ್ಟಿದ್ದಾರೆ. ಫ್ಯೂಚರ್ ಅಲ್ಲಿ ಅಪ್ಡೇಟ್ ಮೂಲಕ 120 FPS ಬರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಆದ್ರೆ ಲಾಂಚ್ ಟೈಮ್ ಅಲ್ಲಿ ಮಾತ್ರ 90 FPS ಗೇಮಿಂಗ್ಗೆ ಸಪೋರ್ಟ್ ಸಿಗ್ತಾ ಇದೆ. ಗೇಮಿಂಗ್ ಆಡುವಾಗ ಜಾಸ್ತಿ ಲ್ಯಾಗ್ ಅಥವಾ ಫ್ರೇಮ್ ಡ್ರಾಪ್ಸ್ ಏನೂ ಆಗೋದಿಲ್ಲ. ಹೀಟಿಂಗ್ ಕೂಡ ಡೀಸೆಂಟ್ ಆಗಿ ಕಂಟ್ರೋಲ್ ಆಗಿದೆ. ಆದ್ರೆ ಸ್ವಲ್ಪ ವಾರ್ಮ್ ವೆದರ್ ಅಲ್ಲಿ ಅಥವಾ AC ಇಲ್ಲ ಅಂತಂದ್ರೆ ಔಟ್ಡೋರ್ ಗೇಮಿಂಗ್ ಮಾಡುವಾಗ ಸ್ವಲ್ಪ ಹೀಟ್ ಆಗುತ್ತೆ. ಆದ್ರೆ ಇದು ಗೇಮಿಂಗ್ ಫೋನ್ ಅಲ್ಲ. ಇದರಲ್ಲಿ ನಿಮಗೆ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಏನು ಅಷ್ಟೊಂದು ಸಿಗೋದಿಲ್ಲ. ಗೇಮಿಂಗ್ಗೋಸ್ಕರ ನೀವು ಬೇರೆ ಫೋನ್ ತಗೊಳ್ಳೋದು ಒಳ್ಳೇದು. ಆದ್ರೆ ಇದು ನಿಮ್ಮ ಕ್ಯಾಶುಯಲ್ ಗೇಮಿಂಗ್ಗೆ ಓಕೆ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಕಲರ್ OS 16 ಮತ್ತೆ Android 16 ಅಲ್ಲಿ ಬರುತ್ತೆ. ಇದಕ್ಕೆ 6 years ಮೇಜರ್ ಅಪ್ಡೇಟ್ ಸಿಗುತ್ತೆ. ಮತ್ತೆ ಇದರ UI ಸ್ಮೂತ್ ಆಗಿದೆ. ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಆಪ್ ಸ್ವಿಚಿಂಗ್ ಕೂಡ ಫಾಸ್ಟ್ ಆಗಿದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಆಪ್ಸ್ ಓಪನ್ ಇದ್ರೂ ರೀಲೋಡ್ ಆಗೋದಿಲ್ಲ. ಆದ್ರೆ ಇದರಲ್ಲಿ ಸ್ವಲ್ಪ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಗಳು ಬರ್ತವೆ. ಅದನ್ನ ನೀವು ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಇನ್ನು ಇದರ AI ಫೀಚರ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಒಂದು ಹೊಸ ಫೀಚರ್ ಸಿಗುತ್ತೆ, ಮೈಂಡ್ ಪೈಲಟ್. ಇದು ಚಾಟ್ GPT ತರ ವರ್ಕ್ ಮಾಡುತ್ತೆ. ಗೂಗಲ್ ಜೆಮಿನಿ ಇಂಟಿಗ್ರೇಷನ್ ಜೊತೆಗೆ ನೀವೇನಾದ್ರೂ ಕೇಳಿದ್ರೆ ತುಂಬಾ ಫಾಸ್ಟ್ ಮತ್ತೆ ಅಕ್ಯುರೇಟ್ ಆಗಿ ರಿಪ್ಲೈನ ಕೊಡುತ್ತೆ. ಇದ್ರ ಜೊತೆಗೆ ಬೇರೆ AI ಫೀಚರ್ಸ್ ಗಳು ಕೂಡ ಇದರಲ್ಲಿ ಸಿಗುತ್ತೆ. ಮೈಂಡ್ ಸ್ಪೇಸ್, AI ಸಜೆಸ್ಟ್, AI ಸರ್ಚ್, AI ರೈಟರ್, AI ಟ್ರಾನ್ಸ್ಲೇಟ್, AI ವಾಯ್ಸ್ ಸ್ಕ್ರಿಪ್ಟ್ ಎಲ್ಲಾನು ಕೂಡ ಸಿಗುತ್ತೆ. ಆದ್ರೆ ಈ ಫೀಚರ್ಸ್ ಎಲ್ಲಾನು ಮೊದಲಿನ ಓಪೋ ಫೋನ್ಸ್ ಅಲ್ಲೂ ಕೂಡ ಇದಾವೆ. ಹಾಗಾಗಿ ಇದರಲ್ಲಿ ಸ್ಪೆಷಲಿ ಬಂದಿರೋದು ಹೊಸ ಯೂನಿಕ್ AI ಫೀಚರ್ಸ್ ಅಂತಂದ್ರೆ ಅದು ಕೇವಲ ಮೈಂಡ್ ಪೈಲಟ್ ಮಾತ್ರ. ಸರ್ಕಲ್ ಟು ಸರ್ಚ್ ಆಪ್ಷನ್ ಕೂಡ ಸಿಗುತ್ತೆ. ಫೋಟೋಸ್ ಎಡಿಟಿಂಗ್ಗೆ AI ಎಡಿಟರ್ ಕೊಟ್ಟಿದ್ದಾರೆ. ಇದರಲ್ಲಿ AI ರೀಕಾಂಪೋಸ್, AI ಎರೇಸರ್, AI ರೀಮಿಕ್ಸ್, ಕೊಲಾಜ್ ಫೀಚರ್ಸ್ ಕೂಡ ಸಿಗುತ್ತೆ. ಇದರ ಮೂಲಕ ನೀವು ಫೋಟೋಸ್ ಕಟ್ಔಟ್ ಮಾಡಿ ಬೇರೆ ಬೇರೆ ಶೇಪ್ಸ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಸ್ಟಿಕ್ಕರ್ಸ್ ನ ಆಡ್ ಮಾಡಬಹುದು. ಇನ್ನೊಂದು ತುಂಬಾ ಯೂಸ್ಫುಲ್ ಫೀಚರ್ ಅಂತಂದ್ರೆ AI ಕಾಲ್ ಟ್ರಾನ್ಸ್ಲೇಷನ್. ಯಾವ್ದಾದ್ರು ಕಾಲ್ ಇಂಗ್ಲಿಷ್ ಅಲ್ಲಿ ಬಂತು ಅಂದ್ರೆ ಅದನ್ನ ನೀವು ಕನ್ನಡಗೆ ರಿಯಲ್ ಟೈಮ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಅಥವಾ ಆ ಕಾಲ್ ನ ಪೂರ್ತಿ ಸಮ್ಮರಿ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ವಾಯ್ಸ್ ರೆಕಾರ್ಡಿಂಗ್ಸ್ ಕೂಡ ಇದೆ. ಇದೇ ತರ ಸಮ್ಮರಿ ಫೀಚರ್ಸ್ ಕೂಡ ಸಿಗುತ್ತೆ. ಇದು ಸ್ಟೂಡೆಂಟ್ಸ್ಗೆ ಮತ್ತೆ ವರ್ಕಿಂಗ್ ಪ್ರೊಫೆಷನಲ್ಸ್ಗೆ ತುಂಬಾ ಯೂಸ್ಫುಲ್ ಆಗ್ಬೋದು. UI ಸ್ಮೂತ್ ಆಗಿದೆ, ಆನಿಮೇಷನ್ಸ್ ಚೆನ್ನಾಗಿದೆ, ಲ್ಯಾಗ್ ಏನು ಫೀಲ್ ಆಗೋದಿಲ್ಲ. ನೆಕ್ಸ್ಟ್ ಇದರ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಕ್ಯಾಮ್ರಾಸ್ ಯಾವಾಗಲೂ ಓಪೋ ಮತ್ತೆ ವಿವೋ ಬ್ರ್ಯಾಂಡ್ಸ್ ನ ಬಿಗ್ಗೆಸ್ಟ್ ಸೆಲ್ಲಿಂಗ್ ಪಾಯಿಂಟ್ ಅಂತ ಬರುತ್ತೆ. ಇದರಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮ್ರಾ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಟೆಲಿಫೋಟೋ ಲೆನ್ಸ್ ಇದೆ. ಮತ್ತೆ 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗುತ್ತೆ. ಇದು ನನಗೆ ಇಷ್ಟ ಆಯ್ತು. ಯಾಕಂದ್ರೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಅಲ್ಲಿ ಓಪೋ ಯಾವುದೇ ಕಟ್ ಕಾರ್ನರ್ ಮಾಡಿಲ್ಲ. 3 ಕ್ಯಾಮ್ರಾಸ್ಗೂ 50 ಮೆಗಾ ಪಿಕ್ಸೆಲ್ ಸೆನ್ಸರ್ನ ಕೊಟ್ಟಿದ್ದಾರೆ. ಜೊತೆಗೆ ಫ್ರಂಟ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೂಡ ಸಿಗುತ್ತೆ. ನಾರ್ಮಲ್ ಕ್ಯಾಮ್ರಾ ಮೋಡ್ ಅಲ್ಲಿ 120x ಝೂಮ್ ವರ್ಗು ಮಾಡಬಹುದು. ಆದ್ರೆ ಇದ್ರ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ರೆ ದೂರದಲ್ಲಿ ಇರೋ ಟೆಕ್ಸ್ಟ್ ಕೂಡ ಇದರಲ್ಲಿ ಕಾಣಿಸುತ್ತೆ. ಇದರ ಫೋಟೋಸ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ವೈಬ್ರೆಂಟ್ ಕಲರ್ಸ್ ಬರುತ್ತೆ. ಶಾರ್ಪ್ನೆಸ್ ಚೆನ್ನಾಗಿದೆ. ಓವರ್ ಎಕ್ಸ್ಪೋಜರ್ ಅಥವಾ ಡಿಸ್ಟೋರ್ಷನ್ ಏನೂ ಆಗೋದಿಲ್ಲ. HDR ಮತ್ತೆ ಡೈನಮಿಕ್ ರೇಂಜ್ ಕೂಡ ಚೆನ್ನಾಗಿದೆ. ಹಾಗೆ ಇದರ ಪೋರ್ಟ್ರೇಟ್ ಫೋಟೋಸ್ ಕಡೆ ಬಂದ್ರೆ ಇದರ ಪೆರಿಸ್ಕೋಪ್ ಕ್ಯಾಮ್ರಾ ಕೂಡ ಚೆನ್ನಾಗಿ ವರ್ಕ್ ಮಾಡುತ್ತೆ. 3.5x ಪೆರಿಸ್ಕೋಪ್ ಪೋರ್ಟ್ರೇಟ್ಸ್ ಚೆನ್ನಾಗಿ ಕಾಣಿಸುತ್ತೆ. ಇದರಲ್ಲಿ 3 ಝೂಮ್ ಆಪ್ಷನ್ ಕೂಡ ಸಿಗುತ್ತೆ. 26mm, 50mm, 85mm. ಇದರಲ್ಲಿ 3.5x ಝೂಮ್ ಮಾಡಿದ್ರು ಸಹ ಡೀಟೇಲ್ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಡೇ ಟೈಮ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿ ಮಾಡುತ್ತೆ. ಇದರ ನ್ಯಾಚುರಲ್ ಬ್ಲರ್ ಹಾಗೆ ರಿಯಲಿಸ್ಟಿಕ್ ಆಗಿ ಕಾಣಿಸುತ್ತೆ. ಇದರ ಪೋರ್ಟ್ರೇಟ್ ಫೋಟೋಸ್ ನಿಮಗೆ ಇಂಪ್ರೆಸಿವ್ ಮಾಡುತ್ತೆ. ಹಾಗೆ ಕನ್ಸಿಸ್ಟೆನ್ಸಿನ ನಾವು ನೋಡೋದಾದ್ರೆ 3 ಕ್ಯಾಮ್ರಾಸ್ ಫೋಟೋಸ್ನ ನೀವು ಸೈಡ್ ಬೈ ಸೈಡ್ ನೋಡಿ. ಇದರಲ್ಲಿ ಮೇನ್ ಕ್ಯಾಮ್ರಾ ಮತ್ತೆ ಟೆಲಿಫೋಟೋ ಕ್ಯಾಮ್ರಾ ಆಲ್ಮೋಸ್ಟ್ ಸೇಮ್ ಕಲರ್ನ ಕನ್ಸಿಸ್ಟೆನ್ಸಿ ಆಗಿ ಪ್ರೊವೈಡ್ ಮಾಡುತ್ತೆ. ಆದ್ರೆ ಅಲ್ಟ್ರಾ ವೈಡ್ ಅಲ್ಲಿ ಕಲರ್ ಸೇಮ್ ಇದೆ. ಜಾಸ್ತಿ ಕಲರ್ ಶಿಫ್ಟ್ ಏನೂ ಆಗೋದಿಲ್ಲ. ಹಾಗೆ ಡೀಟೇಲ್ಸ್ ಕೂಡ ಅಲ್ಟ್ರಾ ವೈಡ್ ಅಲ್ಲಿ ಓಕೆ ಚೆನ್ನಾಗಿದೆ.
ಇನ್ನು ಇದ್ರ ಸೆಲ್ಫಿ ಕ್ಯಾಮ್ರಾ ಕಡೆ ಬಂದ್ರೆ ಇದು ಡೀಟೇಲ್ಸ್ ನ ಚೆನ್ನಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಕಲರ್ಸ್ ಮತ್ತೆ ಸ್ಕಿನ್ ಟೋನ್ಸ್ ನ್ಯಾಚುರಲ್ ಆಗಿ ಬರುತ್ತೆ. ಪೋರ್ಟ್ರೇಟ್ ಸೆಲ್ಫೀಸ್ ಅಲ್ಲಿ ಎಡ್ಜ್ ಡಿಟೆಕ್ಷನ್ ಚೆನ್ನಾಗಿದೆ. ಇದ್ರಲ್ಲಿನೂ ಕಲರ್ ಕನ್ಸಿಸ್ಟೆನ್ಸಿ ಆಗಿ ಚೆನ್ನಾಗಿ ಬರುತ್ತೆ. ಈಗ ಇದರ ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಮಾತಾಡೋದಾದ್ರೆ ಬ್ಯಾಕ್ ಕ್ಯಾಮ್ರಾ ಇಂದ 4K 60 FPS ವಿಡಿಯೋನ ರೆಕಾರ್ಡಿಂಗ್ ಮಾಡಬಹುದು. ಅಲ್ಟ್ರಾ ಸ್ಟಡಿ ಮೋಡ್ ಆನ್ ಮಾಡಿದಾಗ ಸ್ಟೆಬಿಲೈಸೇಷನ್ ತುಂಬಾ ಚೆನ್ನಾಗಿದೆ. 4K 60 FPS ಅಲ್ಲೂ ಸಹ ಸ್ಮೂತ್ ವಿಡಿಯೋ ಸಿಗುತ್ತೆ. ಫ್ರಂಟ್ ಕ್ಯಾಮೆರಾ ಇಂದನೂ ಸಹ 4K 60 FPS ಆಪ್ಷನ್ ಸಿಗುತ್ತೆ. ಆದ್ರೆ ಒಂದು ಪಾಯಿಂಟ್ ನ ನೋಟ್ ಮಾಡಿ, ಸ್ಟೆಬಿಲೈಸೇಷನ್ ಆನ್ ಮಾಡಿದ್ರೆ ಇದು ಆಟೋಮೆಟಿಕಲಿ 1080p ಶಿಫ್ಟ್ ಆಗುತ್ತೆ. ಪೋರ್ಟ್ರೇಟ್ ವಿಡಿಯೋಗೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಕ್ಯಾಮ್ರಾಸ್ನ 1080p 30 FPS ಅಲ್ಲಿ ಮಾತ್ರ ಸಿಗುತ್ತೆ. ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ಝೂಮ್ ಕಡೆ ಬಂದ್ರೆ 4K ಮೋಡ್ ಅಲ್ಲಿ 18x ಝೂಮ್ ವರ್ಗೂ ಮಾಡಬಹುದು. ಇನ್ನೊಂದು ಕೂಲ್ ಫೀಚರ್ ಅಂತಂದ್ರೆ ಸೌಂಡ್ ಫೋಕಸ್. ನೀವು ಯಾವ್ದಾದ್ರು ಸಬ್ಜೆಕ್ಟ್ಗೆ ಝೂಮ್ ಮಾಡ್ತಾ ಹೋದಂತೆ ಆ ಸಬ್ಜೆಕ್ಟ್ ನ ವಾಯ್ಸ್ ಕೂಡ ಆಟೋಮೆಟಿಕಲಿ ಜಾಸ್ತಿ ಕ್ಲಿಯರ್ ಮತ್ತೆ ಲೌಡ್ ಆಗ್ತಾನೆ ಇರುತ್ತೆ. ಡ್ಯುಯಲ್ ವಿಡಿಯೋ ರೆಕಾರ್ಡಿಂಗ್ ಆಪ್ಷನ್ ಕೂಡ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಕ್ಯಾಮ್ರಾ ಒಟ್ಟಿಗೆ 1080p 30 FPS ಅಲ್ಲಿ ಶೂಟ್ ಮಾಡಬಹುದು. 3 ಡಿಫ್ರೆಂಟ್ ಶೇಪ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬಹುದು ನೀವು ರೆಕಾರ್ಡಿಂಗ್ ಮಾಡುವಾಗ. ಓವರ್ ಆಲ್ ಹೇಳಬೇಕು ಅಂತಂದ್ರೆ ಬೇರೆ ಕಾಂಪಿಟೇಷನ್ ಫೋನ್ಸ್ಗಿಂತ ಈ ಕ್ಯಾಮ್ರಾ ಸೆಟಪ್ ತುಂಬಾ ವರ್ಸಟೈಲ್ ಮತ್ತೆ ತುಂಬಾ ಚೆನ್ನಾಗಿದೆ. ಕ್ಯಾಮ್ರಾಸ್ ಬಗ್ಗೆ ಇನ್ನು ಡೀಟೇಲ್ ಆಗಿ ಬೇಕು ಅಂತ ಅಂದ್ರೆ ಅಥವಾ ಬೇರೆ ಫೋನ್ ಜೊತೆಗೆ ಇದನ್ನ ಕಂಪ್ಯಾರಿಸನ್ ಮಾಡಬೇಕು ಅಂತಂದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ಅದ್ರ ಬಗ್ಗೆ ಸಪ್ರೇಟ್ ಆಗಿ ವಿಡಿಯೋ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆ ಈ ಫೋನ್ ಇಂದ ಕ್ಲಿಕ್ ಮಾಡಿರೋ ಫೋಟೋಸ್ ಮತ್ತೆ ವಿಡಿಯೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ. ನೆಕ್ಸ್ಟ್ ಇದರ ಬ್ಯಾಟ್ರಿ ಹಾಗೆ ಚಾರ್ಜಿಂಗ್ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6700 mAh ಮ್ಯಾಸಿವ್ ಬ್ಯಾಟ್ರಿ ಸಿಗುತ್ತೆ. 80 ವ್ಯಾಟ್ ಸೂಪರ್ ವೋಕ್ ಚಾರ್ಜಿಂಗ್ ನ ಸಪೋರ್ಟ್ ಮಾಡುತ್ತೆ. ನಾನು ಮೊದಲೇ ಹೇಳಿದ ತರ ಇಷ್ಟು ದೊಡ್ಡ ಬ್ಯಾಟ್ರಿ ಇದ್ರೂ ಸಹ ಫೋನ್ ವೆಯ್ಟ್ 200 ಗ್ರಾಮ್ಸ್ ಗಿಂತ ಕಡಿಮೆನೆ ಇದೆ. ಬ್ಯಾಟ್ರಿ ಬ್ಯಾಕಪ್ ಕಡೆ ಬಂದ್ರೆ ಇಷ್ಟು ಬಿಗ್ ಬ್ಯಾಟ್ರಿ ಕೆಪಾಸಿಟಿಯಿಂದ ಹೆವಿ ಯೂಸರ್ಸ್ಗೂ ಕೂಡ ಈಸಿಲಿ ಫುಲ್ ಡೇ ಬ್ಯಾಕಪ್ ನ ಕೊಡುತ್ತೆ. ನಾರ್ಮಲ್ ಯೂಸೇಜ್ ಅಲ್ಲಿ 2 ದಿನ ಬ್ಯಾಟ್ರಿ ಬ್ಯಾಕಪ್ ನ ಕೊಡುತ್ತೆ. ನೆಕ್ಸ್ಟ್ ನಾವು ಇದರ ಕನೆಕ್ಟಿವಿಟಿ ಬಗ್ಗೆ ಸ್ವಲ್ಪ ಹೇಳಬೇಕು. ಇದರಲ್ಲಿ IR ಬ್ಲಾಸ್ಟರ್ ಸಿಗುತ್ತೆ, ಮಲ್ಟಿಪಲ್ 5G ಬ್ಯಾಂಡ್ ಸಪೋರ್ಟ್ ಸಿಗುತ್ತೆ, Wi-Fi 6 ಮತ್ತೆ ಬ್ಲೂಟೂತ್ 5.4 ವರ್ಷನ್ ಸಿಗುತ್ತೆ. ಆದ್ರೆ ಇದರಲ್ಲಿ NFC ಸಪೋರ್ಟ್ ಇಲ್ಲ. NFC ಸಪೋರ್ಟ್ ಕೊಡಬೇಕಾಗಿತ್ತು, ಕೊಟ್ಟಿದ್ರೆ ಇನ್ನೂ ಬೆಟರ್ ಆಗಿ ಇರ್ತಾ ಇತ್ತು. ಕೊನೆಯದಾಗಿ ನಾವು ಇದರ ಕನ್ಕ್ಲೂಷನ್ ಕಡೆ ಬಂದ್ರೆ ಈ ಫೋನ್ ಬಗ್ಗೆ ನನ್ನ ಹಾನೆಸ್ಟ್ ಒಪಿನಿಯನ್ ಏನು ಅಂತ ಅಂದ್ರೆ ಇದರ ಡಿಸೈನ್, ಡಿಸ್ಪ್ಲೇ, ಕ್ಯಾಮ್ರಾ ಮತ್ತೆ ಬ್ಯಾಟ್ರಿ ಎಲ್ಲನೂ ಸಹ ಒಂದು ಪ್ರೀಮಿಯಂ ಕ್ಲಾಸ್ ಎಕ್ಸ್ಪೀರಿಯನ್ಸ್ ನ ಕೊಡ್ತಾ ಇದೆ. ಆದ್ರೆ ಪ್ರೊಸೆಸರ್ ಸೈಡ್ ಅಲ್ಲಿ ಸ್ವಲ್ಪ ಡೌನ್ ಗ್ರೇಡ್ ಆಗಿದೆ. ಮತ್ತೆ 90 FPS ಗೇಮಿಂಗ್ ಕ್ಯಾಪ್ ಇರೋದ್ರಿಂದ ಹೆವಿ ಗೇಮರ್ಸ್ಗೆ ಇದು ಒಂದು ಪರ್ಫೆಕ್ಟ್ ಚಾಯ್ಸ್ ಆಗಿರೋದಿಲ್ಲ. ಇದರಲ್ಲಿ 60,000 ಇಂದ 65,000 ರೇಂಜ್ ಅಲ್ಲಿ ನೀವು ಬೆಟರ್ ಗೇಮಿಂಗ್ ಪರ್ಫಾರ್ಮೆನ್ಸ್ ಬೇಕು ಅಂತ ಅಂದ್ರೆ ಬೇರೆ ಚಾಯ್ಸ್ ನ ನೀವು ಹುಡುಕೊಳ್ಳೋದು ಒಳ್ಳೇದು. ಆದ್ರೆ ನಿಮ್ಗೆ ಕ್ಯಾಮ್ರಾ ಕ್ವಾಲಿಟಿ, ಪ್ರೀಮಿಯಂ ಡಿಸೈನ್ ಮತ್ತೆ AI ಫೀಚರ್ ಪ್ರಿಯಾರಿಟಿ ಆಗಿದ್ರೆ ಈ ಫೋನ್ ನಿಮ್ಗೆ ಚೆನ್ನಾಗಿ ಫಿಟ್ ಆಗಿರುತ್ತೆ. ನಿಮ್ ಪ್ರಕಾರ ಇದರ ಎಕ್ಸಾಕ್ಟ್ ಪ್ರೈಸ್ ಎಷ್ಟಿರ್ಬೋದು ಮತ್ತೆ ನೀವು ಯಾವ ಫೋನ್ ಜೊತೆಗೆ ಇದನ್ನ ಕಂಪೇರ್ ಮಾಡಬೇಕು ಅಂತ ಅನ್ಕೋತಿದ್ದೀರಾ ಎಲ್ಲನೂ ಸಹ ಕಮೆಂಟ್ ಮಾಡಿ ಹೇಳಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ Oppo Reno 16 ನ ಅನ್ಬಾಕ್ಸಿಂಗ್ ಮಾಡಿ ಫಸ್ಟ್ ಇಂಪ್ರೆಷನ್ ರಿವ್ಯೂ ಮಾಡಿದ್ದೀನಿ. ಈ ಫೋನ್ ಬಗ್ಗೆ ನಿಮ್ಗೆ ಏನನ್ನಿಸ್ತು, ನೀವು ಇದನ್ನ ತಗೊಂತೀರಾ ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಟೆಕ್ ಕನ್ನಡತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ಮುಂದೆ ನೀವು ಯಾವುದೇ ಒಂದು ಯೂಸ್ಫುಲ್ ವಿಡಿಯೋನ ಮಿಸ್ ಆಗೋದಿಲ್ಲ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.